ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಖಾರ ಇಲ್ಲ. ಹಾಗೆ ವೆಜಿಟೇಬಲ್ಸ್ನ ಹಾಕಿ ಈಸಿಯಾಗಿರುವಂತಹ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಪಲಾವ್ನ ನಾನು ತುಂಬಾ ಹಾಕಿದ್ದೀನಿ. ಅಂದರೆ ನಾನು ಕುಕ್ಕರ್ದಲ್ಲಿ ಈಸಿಯಾಗಿರುತ್ತೆ ಅಂತೇಳಿ ಕುಕ್ಕರ್ದಲ್ಲಿ ಕೂಡ ತುಂಬ ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದೀನಿ. ಹಾಗೆ ಇದು ಕುಕ್ಕರ್ ಬಿಟ್ಟು ಹಾಗೆ ಗ್ಯಾಸ್ ಮೇಲೆ ಇಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಳತೆ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ. ಅಂದರೆ ಹಿಂದಿನ ವಿಡಿಯೋದಲ್ಲಿ ಅಳತೆ ಮಾಡಿ ತೋರಿಸಿ ಅಂತ ಹೇಳಿದ್ದಕ್ಕೆ ನಾನು ಅಳತೆ ಪ್ರಮಾಣವಾಗಿ ತಗೊಂಡು ಇವಾಗ ಪಲಾವ್ನ ಮಾಡಿದ್ದೀನಿ. ಇವಾಗ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಬೆಳ್ಳುಳ್ಳಿ, ಶುಂಠಿ, ನಂತರ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಪ್ಲೇಟ್ ಒಳಗೆ. ಹಾಗೆ ವೆಜಿಟೇಬಲ್ಸ್ನ ಸಪ್ರೇಟಾಗಿ ಈ ಥರ ಒಂದು ಪ್ಲೇಟ್ ಒಳಗೆ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹಾಗೆ ಹೂಕೋಸು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ನಂತರ ಹಸೆ ಬಟಾಣಿ ತೊಗೊಂಡಿದ್ದೀನಿ. ನಂತರ ಇದು ರೈಸ್ ತೋರಿಸ್ತಾ ಇದ್ದೀನಿ. ಅಂದರೆ ಅಕ್ಕಿ ನೋಡಿ, ಯಾವುದಾದ್ರೂ ನಡೆಯುತ್ತೆ, ಬಾಸ್ಮತಿ ಅಥವಾ ನಾರ್ಮಲ್ ಜೀರಾ ಅಕ್ಕಿ ಯಾವುದಾದ್ರೂ ನಡೆಯುತ್ತೆ. ನಂತರ ಇಲ್ಲಿ ಸಣ್ಣ ಪ್ಲೇಟ್ ಒಳಗೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣು, ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು. ನಂತರ ಇನ್ನೊಂದು ಸಣ್ಣ ಪ್ಲೇಟಲ್ಲಿ 2 ಚಕ್ಕಿ, 2 ಲವಂಗ, 4ರಿಂದ 5 ಮೆಣಸುಕಾಳು, 3 ಪಲಾವ್ ಎಲೆ, ಹಾಗೆ ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ಇಟ್ಕೊಂಡಿರೋದು. ನಂತರ ಒಂದು ಸಣ್ಣದ ಹೂಗುಮೂಗನ್ನ ತೊಗೊಂಡಿದ್ದೀನಿ. ನಂತರ ಇದು ಬೆಣ್ಣೆ ನೋಡಿ, ಬೆಣ್ಣೆ ಅಂದರೆ ಬಟರ್, ಮನೆಯಲ್ಲಿನೇ ಮಾಡಿರುವಂಥ ಹೋಮ್ ಮೇಡ್ ಬಟರ್ ಇದು. ನಾನು ಇದನ್ನು ಕೂಡ ವಿಡಿಯೋನ ಮೊದಲೇ ತೋರಿಸಿದ್ದೀನಿ. ಈಗೊಂದು 1 ಮಂತ್ ಆಗಿರ್ಬೋದು. ಚೆಕ್ ಮಾಡ್ಕೊಳ್ಳಿ, ಸಿಗತ್ತೆ. ನಂತರ ಇದನ್ನು ನಾನು ಕರಗಿಸ್ಕೊಂಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಈ ಥರ ಪಲಾವ್ಗೆ ಅಥವಾ ಅಡುಗೆಗೆ ಯೂಸ್ ಆಗುತ್ತೆ ಅಂಥೇಳಿ. ನಂತರ ಇದು 2 ಆಲೂಗಡ್ಡೆನ ಈ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡು ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ. ಅಂದರೆ ನಾವು ಕಟ್ ಮಾಡಿಕೊಂಡು ಹಾಗೆ ಇಟ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಂತರ ಇದು ಗರಂ ಮಸಾಲ ನೋಡಿ, ಇದು ಕೂಡು ಮಸಾಲೆ ಅಂಥೇಳಿ ಚಕ್ಕಿ, ಏಲಕ್ಕಿ, ಲವಂಗ, ಶಾಯಿ ಜೀರಾ, ಜೀರಿಗೆ, ಹಾಗೆ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಕಾಳು ಎಲ್ಲವೂ ಮಿಕ್ಸ್ ಇದೆ ಇದರಲ್ಲಿ. ಅಂದರೆ ಈ ಥರ ನಾವು ಇದನ್ನು ಮಿಕ್ಸ್ ಮಾಡಿ ಹುರಿದು ಪುಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಡುಗೆಗೆ ಯಾವುದೇ ಥರದ ಚಿಕನ್ ಸಾಂಬಾರಾಗಿರ್ಬೋದು, ಮಟನ್ಗಾಗಿರ್ಬೋದು, ವೆಜಿಟೇಬಲ್ಸ್, ನಾನ್ ವೆಜ್ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಮಸಾಲ. ಹಾಗೆ ಇದಿಷ್ಟು ನಾನು ಒಂದು 3ರಿಂದ 3.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಆದಷ್ಟು ಸಣ್ಣ ಇದ್ದರೆ ಸಾಕು, ಜಾಸ್ತಿ ಸಣ್ಣ ಇರಬೇಕು ಅಂದ್ರೇ ಚೆನ್ನಾಗಿರುತ್ತೆ ಮಸಾಲೆಗೆ. ನೋಡಿ, ಇವಾಗ ಈ ಮಸಾಲ ಪ್ಲೇಟ್ ಒಳಗೆ ಅದು ಕೂಡ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ನಾವು ಹೊರಗಡೆ ಪಲಾವ್ಗೆ ಪ್ಯಾಕೆಟ್ ಸಿಗುತ್ತಲ್ವ, ಅದಕ್ಕಿಂತ ಇದು ಮನೆಯಲ್ಲಿನೇ ಮಾಡಿರೋದು ತುಂಬ ರುಚಿಯಾಗಿರುತ್ತೆ. ಇದಿಷ್ಟು ಮಸಾಲನ ನಾನು ಹಾಕ್ಕೊಂಡಿದ್ದೀನಿ. ನಂತರ ಅದೇ ಜಾರ್ದೊಳಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಲಿಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು, ಜಾಸ್ತಿ ನೀರಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಸಣ್ಣ ಪೇಸ್ಟ್ ಗತೆ ಮಾಡ್ತಾಯಿದ್ದೀನಿ. ನೋಡಿ, ಇದಿಷ್ಟು ಸಣ್ಣ ಇದ್ದರೆ ಸಾಕು, ಜಾಸ್ತಿ ಸಾಮಗ್ರಿಗಳಿಲ್ಲ, ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ಈ ಥರ ನಾನು ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಮೇಲೆ ಒಂದು ದೊಡ್ಡದಾಗಿರುವಂಥ ಅಗಲವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ತುಂಬ ಜನ ಇರೋದರಿಂದ ನಾನು ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಸಣ್ಣ ಅಂದರೆ ಸ್ವಲ್ಪ ಜನ ಇರೋದರಿಂದ ಒಂದು ಸಣ್ಣ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ಸ್ವಲ್ಪ ಕಡಿಮೆನೇ ನೋಡಿ ಹಾಕ್ಕೊಳ್ಬೇಕು. ನಾನು ಇದಿಷ್ಟು ಬೆಣ್ಣೆನ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕರಗಿಸ್ಕೊಂಡ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಎಣ್ಣೆ ಇಲ್ಲ ಅಂದರೆ ನೀವು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದಿಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಮತ್ತು ಬಟರ್ ನೋಡಿ, ಎರಡು ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ.
ಇವಾಗ ಆಲೂಗಡ್ಡೆಗೆ ನೀರು ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನೀರನ್ನೆಲ್ಲ ಬಸ್ದಿಟ್ಕೊಂಡಿದ್ದೀನಿ. ಅಂದರೆ ನೀರು ಇರ್ತಾನೆ ನಾವು ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಸಿಡಿಯುತ್ತೆ, ಅದಕ್ಕೋಸ್ಕರ. ಇವಾಗ ಇಲ್ಲಿ ಎಣ್ಣೆ ಮತ್ತು ಬೆಣ್ಣೆನ ಹಾಕಿದ್ದೆ ಅಲ್ವಾ, ಅದು ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ಪಲಾವ್ ಎಲೆ, 2 ಏಲಕ್ಕಿ, 2 ಚಕ್ಕೆ, ಆಮೇಲೆ ಒಂದು ಹೂ ಮೊಗ್ಗು, ಹಾಗೆ ಮೆಣಸುಕಾಳು, ಇದಿಷ್ಟನ್ನು ನಾನು ಮಸಾಲೆ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಸ್ವಲ್ಪ ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ ನೋಡಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಗೆ ಕ್ಯಾರೆಟ್, ಆನಿಯನ್, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಹಸಿ ಬಟಾಣಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಅಂದರೆ ಸ್ವಲ್ಪ ಬೆಂದಿರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕುಕ್ಕರಲ್ಲಿ ಇಟ್ಟರೆ ತುಂಬ ಬೇಗ ಒಂದು 3 ವಿಸಿಲಲ್ಲಿ ಕುದ್ದು ಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕುದಿಸ್ಬಾರ್ದು ಅಂತ ಅಂದರೆ ಮೀಡಿಯಮ್ದಲ್ಲಿ ಈ ಥರ ಗ್ಯಾಸಲ್ಲಿ ಇಟ್ಕೊಂಡು ನೀವು ಈಸಿಯಾಗಿರುವಂಥ ಪಲಾವ್ನ ಮಾಡ್ಕೋಬಹುದು. ನಂತರ ಇವಾಗ ಕ್ಲೋಸ್ ಮಾಡಿಬಿಟ್ಟು ನಂತರ ಇವಾಗ ತೆಗೆದು ಮತ್ತೆ ನಾನು 1-2 ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೂಕೋಸನ್ನ ಒಗ್ಗರಣೆಯಲ್ಲಿ ಹಾಕ್ಕೊಂಡಿಲ್ಲ, ನಂತರ ಹಾಕಲಿಕ್ಕೆ ಇಟ್ಕೊಂಡಿದ್ದೀನಿ. ಬೇಗ ಹೂಕೋಸು ಕುದಿಯೋ ಚಾನ್ಸ್ ಇರುತ್ತೆ, ಹಂಗಾಗಿ ಜಾಸ್ತಿ ಕುದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಅದು ಕೂಡ ಇವಾಗ ಒಗ್ಗರಣೆಯಲ್ಲಿ ಹಾಕಾದ್ಮೇಲೆ ಚೆನ್ನಾಗಿ 1-2 ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ವೆಜಿಟೇಬಲ್ಸ್ಗೆ ಈ ಹಸಿಮೆಣಸಿನ್ಕಾಯಿ ಪೇಸ್ಟು ಚೆನ್ನಾಗಿ ಹೊಂದ್ಕೋಬೇಕು, ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿನ ಜಜ್ಜಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಏನಾದರೂ ಅಂಗಡೀಲಿ ತರಿಸಿರುವಂಥ ಪ್ಯಾಕೆಟ್ ಇದ್ದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಮಸಾಲ ಐಟಮ್ಸ್ನ ಹಾಕ್ತಾ ಇದ್ದೀನಿ. ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ನಂತರ ಇಲ್ಲಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಅಂದರೆ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಜಾರ್ದೊಳಗೆ ಉಳಿದಿತ್ತಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಇದಿಷ್ಟು ನೀರು ಹಾಕ್ಕೊಂಡು ಮತ್ತೆ 1-2 ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಕ್ಕಿನ ನಾನು ಮೊದಲೆಲ್ಲ ಅಳತೆ ತೊಗೊಂಡಿರ್ಕಿಲ್ಲ, ಹಾಗಾಗಿ ಡೈರೆಕ್ಟಾಗಿ ನನಗೆ ಗೊತ್ತಾಗ್ತಿತ್ತು ಎಷ್ಟಾಗುತ್ತೆ ಏನು ಅಂಥೇಳಿ, ಹಾಗಾಗಿ ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೆ. ಇವಾಗ ಅಳತೆ ಮಾಡಿ ತೋರಿಸಿ ಅಂತ ಹೇಳಿದಕ್ಕೋಸ್ಕರ ನಾನು ಅಳತೆನ ಮಾಡಿ ತೋರಿಸ್ಲಿಕ್ಕೆ ಇವಾಗ 1 ಪಾತ್ರೆಯಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ, ಹಾಗೆ 1 ಗ್ಲಾಸ್ ತೊಗೊಂಡಿದ್ದೀನಿ. ನಂತರ ಇನ್ನೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ನೋಡಿ. ಈ ಥರ ಗ್ಲಾಸಲ್ಲಿ ನಾನು ಅಳತೆ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಇದು 3 ಗ್ಲಾಸಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ಡೈರೆಕ್ಟಾಗಿ ಒಬ್ಬೊಬ್ಬರಿಗೆ ಗೊತ್ತಾಗ್ಬಿಡುತ್ತೆ ಇಷ್ಟಕ್ಕೆ ಇಷ್ಟು ಅಳತೆ ಆಗಿಬಿಡುತ್ತೆ ಕರೆಕ್ಟಾಗಿ ಅಂಥೇಳಿ, ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೆ ಮಾಡ್ತಾಯಿದ್ದೆ. ಒಂದಷ್ಟು ಜನ ಅಂತ ಅಂದರೆ ಒಬ್ಬೊಬ್ಬರು ಅಳತೆ ಮಾಡಿ ಹಾಕ್ತಾರೆ, ಅಕ್ಕಿ ಕೂಡ ಅಳತೆ ತೊಗೊಂಡು ಮಾಡ್ತಾರೆ, ಹಾಗೆ ನೀರು ಕೂಡ ಅದಕ್ಕೆ ಹಾಕಲಿಕ್ಕೆ ಅಳತೆ ಮಾಡಿ ಹಾಕ್ತಾರೆ. ಅದಕ್ಕೆ ಅಂದರೆ ಹೆಚ್ಚು ಕಡಿಮೆ ಆಗುತ್ತೆ ಅಂಥೇಳಿ, ಅದಕ್ಕೋಸ್ಕರ ಇವಾಗ ಈ ಥರ ಅಳತೆ ಮಾಡಿ ತೋರಿಸಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಜಾಸ್ತಿ ಕುದಿಯೋಂಗಿಲ್ಲ, ಹಾಗೆ ಜಾಸ್ತಿ ಉದುರು ಕೂಡ ಇರೋಂಗಿಲ್ಲ, ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ನಾನು 2 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದು 3ನೇ ಕಪ್ಪು ನೋಡಿ. ಇದು 3ನೇ ಗ್ಲಾಸಷ್ಟು ನಾನು ಈ ಅಕ್ಕಿನ ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪು ಅಥವಾ ಗ್ಲಾಸು ಯಾವುದರಲ್ಲಿ ನಾವು ಅಕ್ಕಿನ ತೊಗೊಂಡಿರ್ತೀವಿ ಅಳತೆ ಮಾಡಲಿಕ್ಕೆ, ಅದೇ ಕಪ್ಲಿಂದನೇ ನೀರನ್ನ ಹಾಕಬೇಕು, ಅಂದರೆ ಅನ್ನ ಚೆನ್ನಾಗಿ ಬರುತ್ತೆ ಉದುರಾಗಿ. ಇವಾಗ ನೋಡಿ ಇದಿಷ್ಟು ನೀರು ಹಾಕೊಂಡಾದಮೇಲೆ ವೆಜಿಟೇಬಲ್ಸ್ ಸ್ವಲ್ಪ ಕುದ್ದಿದೆ ನೋಡಿ. ಇವಾಗ ನಾನು ಹೂಕೋಸನ್ನ ಹಾಕ್ತಾಯಿದ್ದೀನಿ ನೋಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮತ್ತೆ ಇವಾಗ ಕ್ಲೋಸ್ ಮಾಡಿಟ್ಟಿದ್ದೀನಿ. ಅಂದರೆ ಅಕ್ಕಿನ ಸ್ವಲ್ಪ 1-2-3 ಸರ್ತಿ ವಾಶ್ ಮಾಡಬೇಕು, ಅದಕ್ಕೋಸ್ಕರ
ನೋಡಿ ಇದು 3 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿರೋದನ್ನು ಒಂದು 2ರಿಂದ 3 ಸರ್ತಿ ಈ ಥರ ತಿಕ್ಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ನೀರನ್ನೆಲ್ಲ ಬಸ್ತು. ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹೂಕೋಸನ್ನ ಒಗ್ಗರಣೆಯಲ್ಲಿ ಹಾಕಿದ್ದೆ ಅಲ್ವಾ, ಅದನ್ನು 1-2 ಸರ್ತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದೇ ಒಗ್ಗರಣೆಯಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ಬೇಕು. ಅಂದರೆ ನಾವು ಈ ಥರ ಒಗ್ಗರಣೆಯಲ್ಲಿ ಅಕ್ಕಿ ಹಾಕೋದ್ರಿಂದ ಒಂದು ಕಲರ್ ಆಗಿ, ಹಾಗೆ ಅಕ್ಕಿಗೂ ಕೂಡ ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ಹತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇದು ರುಚಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಅಕ್ಕಿನ ಫಸ್ಟು ಈ ಥರ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಒಂದು 5ರಿಂದ 10 ನಿಮಿಷ ನಾವು ಹಾಗೆ ಕ್ಲೋಸ್ ಮಾಡಿ ಇಡಬೇಕು. ನಾವು ಮೊದಲೇ ನೀರು ಹಾಕಿ ನಂತರ ನೀರು ಕುದಿಯೋ ಟೈಮ್ದೊಳಗೆ ಅಕ್ಕಿನ ಹಾಕೊಂಡ್ಬಿಟ್ರೆ ಚೆನ್ನಾಗಿರಂಗಿಲ್ಲ. ಕಲರ್ ಕೂಡ ಸ್ವಲ್ಪ ಬೇರೆಯೇ ಆಗಿಬಿಡತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರಂಗಿಲ್ಲ. ಅದಕ್ಕೋಸ್ಕರ ನಾನು ಈ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಮಸಾಲ ಐಟಮ್ಸ್ ಎಲ್ಲವೂ ಇರುತ್ತಲ್ವ, ಇದರಲ್ಲಿ ಉಪ್ಪು ಖಾರ ಮಸಾಲ ಹಾಕಿರೋದ್ರ ಎಲ್ಲವೂ ಸ್ವಲ್ಪ ಅಕ್ಕಿಗೆ ಹತ್ಕೊಂಡಿರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಕ್ಕಿನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಒಂದು 10 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಡಾದಮೇಲೆ ಮತ್ತೆ ಒಂದು ಸರ್ತಿ ಇದನ್ನು ಕೆಳಗಡೆ ಎಲ್ಲ ಹತ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅವಾಗವಾಗ ಸ್ವಲ್ಪ ಇದನ್ನು ಚೆಕ್ ಮಾಡ್ತಾ ಇರಬೇಕು. ಈ ಥರ ನೋಡಿ. ಇವಾಗ ಇದಿಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಯಾವ ಕಪ್ಪಲ್ಲಿ ನಾನು ಯಾವ ಗ್ಲಾಸಲ್ಲಿ ಅಳತೆ ಮಾಡಲಿಕ್ಕೆ ಅಕ್ಕಿನ ತೊಗೊಂಡಿದ್ದೆ ಅಲ್ವಾ, ಹಾಗಾಗಿ ಅದೇ ಗ್ಲಾಸ್ ಒಳಗೆ ನೀರು ಹಾಕ್ತಾ ಇದ್ದೀನಿ ನೋಡಿ. 3 ಕಪ್ಪು ಅಕ್ಕಿಗೆ 5 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಇದು 5ನೇ ಕಪ್ಪು, ಅಂದರೆ 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 3 ಗ್ಲಾಸಷ್ಟು ಅಕ್ಕಿಗೆ 5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಕುದ್ದು ಬರುತ್ತೆ, ಹಾಗೆ ಉದುರಾಗಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹತ್ತಂಗಿಲ್ಲ, ಕರೆಕ್ಟಾಗಿ ಅನ್ನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಂತರ ಇವಾಗ ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಂತರ ನಿಮಗೇನಾದರೂ ಉಪ್ಪು ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದರೆ ಈ ಟೈಮ್ದೊಳಗೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಉಪ್ಪೇನು ಹಾಕ್ಕೊಂಡಿಲ್ಲ, ಮೊದಲೇ ಹಾಕ್ಕೊಂಡಿದ್ದೀನಲ್ವ, ಅದಷ್ಟು ಸಾಕಾಗತ್ತೆ. ನಿಮ್ಮಲ್ಲಿ ಏನಾದರೂ ಕಡಿಮೆ ಏನಾದರೂ ಅನಿಸಿದರೆ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಬೋದು. ಇವಾಗ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸನ ಹಿಂಡಾದ್ಮೇಲೆ ಮತ್ತೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ, ಅಂದರೆ ಕುದಿಯೋದಕ್ಕೆ. ಸ್ವಲ್ಪ ಬಟರ್ ಕೂಡ ಹಾಕ್ತಾ ಇದ್ದೀನಿ ನೋಡಿ, ಅಂದರೆ ಬೆಣ್ಣೆ. ನೋಡಿ ಇದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು, ಅದಕ್ಕೋಸ್ಕರ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಗ್ಯಾಸು ಸ್ವಲ್ಪ ಸಣ್ಣ ಉರಿ ಬೇಡ, ಜೋರ ಉರಿ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇರಬೇಕು. ನೋಡಿ ಇದಿಷ್ಟಾದಮೇಲೆ ಇವಾಗ ಸಣ್ಣದಾಗಿ ಕುದಿ ಬರ್ತಾ ಇದೆ ನೋಡಿ. ಒಂದು 10 ನಿಮಿಷಕ್ಕೆ ನೀವು ಸ್ವಲ್ಪ ಅನ್ನನ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು, ಅಂದರೆ ಹತ್ಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ನಾವು ಕುಕ್ಕರಲ್ಲಿ ಇಟ್ಬಿಟ್ರೆ ಒಂದು 3 ವಿಸಿಲಲ್ಲಿ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಡೈರೆಕ್ಟಾಗಿ ನಾವು ಅನ್ನನ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಟು ಈ ಥರ ಗ್ಯಾಸ್ ಮೇಲೆ ಮಾಡೋದ್ರಿಂದ ಹಾಗೆ ಬಿಡ್ಲಿಕ್ಕೆ ಆಗಂಗಿಲ್ಲ. ಅವಾಗವಾಗ ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಒಂದು ಸರ್ತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೆ ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನಂತರ ತೆಗೆದ್ರೆ ಇವಾಗ ನೋಡಿ ನೀರು
ಸ್ವಲ್ಪ ಸ್ವಲ್ಪ ನೀರು ಇಂಗ್ತಾ ಬಂದಿರುತ್ತೆ ನೋಡಿ. ಈ ಥರ ಸ್ವಲ್ಪ ನೀರು ಕಡಿಮೆ ಆಗಿದೆ. ನಂತರ ಮತ್ತೊಂದು ಸರ್ತಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಸ್ವಲ್ಪ ಸ್ವಲ್ಪ ಅನ್ನ ಅಂದರೆ ಉಬ್ಬುತ್ತೆ ಅಲ್ವಾ, ಹಾಗಾಗಿ ನೀರು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ನೋಡಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇವಾಗ ಸಣ್ಣ ಉರಿ ಇಟ್ಕೊಂಡು ಇದನ್ನು ಇವಾಗ ನಾವು ಹೈ ಫ್ಲೇಮಲ್ಲಿ ಇರಬಾರ್ದು, ಸ್ಲೋ ಅಂದರೆ ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಉಮ್ಕೊಳ್ಳೋದಕ್ಕೆ ಇಡಬೇಕು. ಅಂದರೆ ನೋಡಿ ಇವಾಗ ನಾನು ಗ್ಯಾಸ್ನ ಸಣ್ಣ ಇಡ್ತಾ ಇದ್ದೀನಿ ನೋಡಿ. ಈ ಥರ ಸಣ್ಣ ಇದ್ದರೆ ಸಾಕು. ನೋಡಿ ಇದಿಷ್ಟು ಇಟ್ಕೊಂಡಾದಮೇಲೆ ಇವಾಗ ಕ್ಲೋಸ್ ಮಾಡಾದಮೇಲೆ ಮತ್ತೆ ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ನೀರೆಲ್ಲ ಪೂರ್ತಿಯಾಗಿ ಹಿಂಗಿದೆ. ಇದನ್ನು ನಾವು ಮಾಡಿದ ತಕ್ಷಣವೇ ಇದನ್ನು ಇದಾಗಬಾರ್ದು, ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಒಂದು 15 ನಿಮಿಷ ಹಾಗೆ ಇಟ್ಬಿಡಿ. ಹಾಗೆ ಇಟ್ಟಾದಮೇಲೆ ನೆಕ್ಸ್ಟ್ ಒಂದು 15 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಈ ಥರ ಉದುರಾಗಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಅದರಲ್ಲಿ ನಾವು ಮನೆಯಲ್ಲಿನೇ ಯೂಸ್ ಮಾಡಿರುವಂಥದ್ದು ಮಸಾಲನ ಹಾಕಿರ್ತೀವಲ್ವ, ಅದರ ಟೇಸ್ಟ್ ಇದಿಷ್ಟು ಪಲಾವ್ ರೆಡಿ ಆದಮೇಲೆ ಇವಾಗ ನಾನು ರಾಯ್ತ ಮಾಡಲಿಕ್ಕೆ ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮಾಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಒಂದು ಲಿಂಬೆಹಣ್ಣನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಾಯ್ತ ಮಾಡಲಿಕ್ಕೆ. ಅಂದರೆ ಪಲಾವ್ ಅಥವಾ ಬಿರಿಯಾನಿ ಜೊತೆಲಿ ತಿನ್ನಲಿಕ್ಕೆ ಈ ಥರ ರಾಯ್ತ ಇರೋದ್ರಿಂದ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಇದಿಷ್ಟು ಈರುಳ್ಳಿ, ಟೊಮೊಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಪ್ಲೇಟ್ ಒಳಗೆ ಹಾಕೊಂಡಾದಮೇಲೆ ಇವಾಗ ನಾನಿಲ್ಲಿ ಮೊಸರು ತೋರಿಸ್ತಾ ಇದ್ದೀನಿ. ಇದು ಮನೆಯಲ್ಲಿನೇ ಮಾಡಿರುವಂಥ ಮೊಸರು ನೋಡಿ. ಈ ಥರ ಮೊಸರು ಹಾಕಿ ರಾಯ್ತನ ಮಾಡಿಕೊಂಡ್ರೆ ಪಲಾವ್ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ 1-2 ಚಮಚದಷ್ಟು ನಾನು ಮೊಸರನ್ನ ಹಾಕ್ತಾಯಿದ್ದೀನಿ. ಇದಿಷ್ಟು ಮೊಸರು ಹಾಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದಿಷ್ಟು ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೈಡ್ ಡಿಶ್ ಆಗಿ ಪಲಾವ್ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಪಲಾವ್ನ ನಾನು ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಉದುರಾಗಿ, ಎಷ್ಟು ಟೇಸ್ಟಿಯಾಗಿ, ಎಷ್ಟು ಚೆನ್ನಾಗಿ ಕಾಣಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ರುಚಿ ಕೂಡ ಸೂಪರಾಗಿರುತ್ತೆ. ತುಂಬಾ ಈಸಿಯಾಗಿ ನೀವು ಕುಕ್ಕರ್ ಇಲ್ಲದೆ ಇರೋ ಟೈಮ್ದೊಳಗೆ ಗ್ಯಾಸ್ ಮೇಲೇ ಇಟ್ಟು ಈ ಥರ ನೀವು ರುಚಿಕರವಾಗಿರುವಂಥ ಪಲಾವ್ನ ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿ ಕೂಡ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ದಿನ ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವು. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೀವು ಒಂದು ಸರ್ತಿ ಈ ಥರದ್ದು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ, ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಊಟಕ್ಕೆ ಸೂಪರಾಗಿರುತ್ತೆ. ಇವಾಗ ಇದಿಷ್ಟು ನಾನು ಪಲಾವ್ನ ಹಾಕಿದ್ದೀನಿ. ಹಾಕೊಂಡಾದಮೇಲೆ ಸ್ವಲ್ಪ ಸೈಡಲ್ಲಿ ರಾಯ್ತ ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಇರೋದನ್ನು ಇಟ್ಟಿದ್ದೀನಿ. ಇಟ್ಟು ನಂತರ ಇವಾಗ ಊಟಕ್ಕೆ ರುಚಿಕರವಾಗಿರುವಂಥ ಪಲಾವ್ ರೆಡಿ ಆಯಿತು. ನೀವು ಒಂದು ಸರ್ತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.